ನಮಸ್ಕಾರ ಎಲ್ರಿಗೂ. ನಿಮಗೆಲ್ಲ ನೆನಪಿರಬೇಕು, ಕೊರೋನಾ ಟೈಮಲ್ಲಿ ನಾವು ಒಂದು ವ್ಯಾಕ್ಸಿನ್ ತೊಗೊಂಡಿದ್ದೆವು, ಕೋಶೀಲ್ಡ್ ಅನ್ನೋ ವ್ಯಾಕ್ಸಿನ್. ಹೌದಾ? ನಿಮಗೆಲ್ಲ ನೆನಪಿರಬೇಕು. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ರ ಬಗ್ಗೆ ತುಂಬ ಚರ್ಚೆ ಆಗ್ತವೆ. ಅದೇನಂದರೆ, ಈ ಕೋಶೀಲ್ಡ್ ತೊಗೊಂಡಿರುವಂತಹ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬರ್ತಿವೆ ಅಥವಾ ತುಂಬ ಸೈಡ್ ಎಫೆಕ್ಟ್ ಆಗ್ತಿವೆ ಅಂತ. ಆ್ಯಕ್ಚುಲಿ ಇದು ನಿಜ. ಯಾಕಂದರೆ ಇದೇನು ಕೋಶೀಲ್ಡ್ ತಯಾರು ಮಾಡುವಂಥ ಕಂಪನಿ ಏನಿದೆ ನೋಡಿ, ಎಸ್ಟ್ರೋಜೆನಿಕಾ ಅಂತ ಇದೆ, ಅದು ಕೋಶೀಲ್ಡನ್ನು ತಯಾರು ಮಾಡಿದೆ. ಸೊ ಆ ಕಂಪನಿ ಕೂಡ ಡಿಕ್ಲೇರ್ ಮಾಡಿದೆ, ಒಪ್ಕೊಂಡಿದೆ ಸೈಡ್ ಎಫೆಕ್ಟ್ ಇವೆ ಅಂತ. ಕೋಶೀಲ್ಡ್ ತಗೊಂಡಿರುವಂತಹ ಪ್ರತಿಯೊಬ್ಬರಿಗೂ ಈ ಥರ ಆಗುತ್ತೆ ಅಂತ ಇಲ್ಲ. ಕೋಶೀಲ್ಡ್ ವ್ಯಾಕ್ಸಿನ್ ತಗೊಂಡಿರುವಂತಹ ವ್ಯಕ್ತಿಗಳಲ್ಲಿ ತುಂಬ ಕಡಿಮೆ ಜನರಿಗೆ ರೇರ್ ಆಗ್ತಾ ಇದೆ. ಓಕೆ, ಒಂದು ವೇಳೆ ಆದರೆ ನಾವು ಹುಷಾರಾಗಬೇಕು, ಯಾಕಂದರೆ ಪ್ರತಿಯೊಬ್ಬರಿಗೆ ಯಾರಿಗೆ ಅಂತ ಗೊತ್ತಿಲ್ಲ ಅದು. ಓಕೆ, ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ, ಆದರೆ ಆಗ್ತಾ ಇರೋದಂತೂ ಗ್ಯಾರಂಟಿ. ಓಕೆ, ಕೋಶೀಲ್ಡ್ ವ್ಯಾಕ್ಸಿನನ್ನು ಇಂಡಿಯಾದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಏನಿದೆ ನೋಡಿ, ಅದು ತಯಾರು ಮಾಡುತ್ತೆ. ಏನಾಗ್ತಾ ಇದೆ ಅಂದರೆ, ಇದರ ಸಿಂಪ್ಟಮ್ಸ್ ಏನಂದರೆ, ಮೊದಲು ನಮ್ಮ ಶರೀರ ಏನಿದೆ ನೋಡಿ, ರಕ್ತ ಏನಿದೆ ಅದು ಹೆಪ್ಪುಗಟ್ತಾ ಇದೆ, ಅದು ಸರಿಯಾಗಿ ನಡೀತಾ ಇಲ್ಲ. ಸೊ ಅದು ಒಂದು ವೇಳೆ ಹಾರ್ಟಲ್ಲಿ ಒಂದು ವೇಳೆ ಹೆಪ್ಪುಗಟ್ಟಂದರೆ, ಗಟ್ಟಿ ಆಯ್ತಂದರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದು ವೇಳೆ ಅದು ಬ್ರೈನಲ್ಲಿ ಆಯ್ತು ಅಂದರೆ, ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತಂದರೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಈ ಥರ ಆಗಿ ಅದು ಪ್ರಾಬ್ಲಮ್ ಕೊಡುತ್ತೆ. ಸೊ ಅದರ ಸಿಂಪ್ಟಮ್ಸ್ ಏನೇನಂದರೆ, ನಿಮಗೆ ತುಂಬ ವಾಮಿಟಿಂಗ್ ಆಗ್ಬೋದು, ಅಥವಾ ತಲೆನೋವು ತುಂಬ ಜಾಸ್ತಿ ಆಗ್ಬೋದು, ಅಥವಾ ಏನೋ ಒಂದು ಎದೆ ನೋವು ಸ್ಟಾರ್ಟ್ ಆಗ್ಬೋದು. ಓಕೆ, ಉಸಿರಾಟಕ್ಕೆ ತೊಂದರೆ ಬರ್ಬೋದು. ಈ ಥರ ಏನೋ ಒಂದು ಸಣ್ಣ ಸಿಂಪ್ಟಮ್ಸ್ ಕಂಡ್ರೂ ಕೂಡ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ, ಆದರೆ ಭಯ ಪಡಬೇಡಿ. ಓಕೆ.